ಪೂಜೆಯ ನೆಪದಲ್ಲಿ ಮಹಿಳೆಗೆ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಪೂಜೆ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬಂದಂತಹ ಜ್ಯೋತಿಷಿ ಈ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜ್ಯೋತಿಷಿ ಮೋಹನ್ ಕುಮಾರ್ ಎಂಬಾತನ ಮೇಲೆ ಆರೋಪವನ್ನು ಮಾಡಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಮಾಟ ಮಂತ್ರ ಮಾಡ್ತೀನಿ ಅಂತ ಹೇಳಿ ಬೆದರಿಸಿ ರೇಪ್ ಮಾಡಿದ್ದಾನೆ ಅನ್ನುವ ಆರೋಪ. ಗಂಡ ಮಗು ರಕ್ತಕಾರಿ ಸಾಯುವಂತೆ ಮಾಡ್ತೀನಿ ಅಂತ ಹೇಳಿ ಬೆದರಿಸಿ ಹೆದರಿಸಿ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗಿರುವಂಥದ್ದು. ಪೊಲೀಸರು ಈ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಕೇಸ್ ಆಗ್ತಾ ಇದ್ದಂತೆ ಆರೋಪಿ ಜ್ಯೋತಿಷಿ ಏನಿದ್ದಾನೆ ಮೋಹನ್ ಕುಮಾರ್ ಈತ ಪರಾರಿಯಾಗಿರುವಂಥದ್ದು. ಆಮೇಲೆ ಈ ವಿಷಯ ಜನಕ್ಕೆ ಮುಂದೆ ಹೇಳೋದು ಯಾರು ನಂಬ್ತಾರೆ ಯಾರು ಬಿಡ್ತಾರೆ ಅಂತ ನಮಗೆ ತುಂಬಾ ಕ್ವಶನ್ ಮಾಡ್ತೀವಿ. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ತುಂಬಾ ಸಲ ಹೇಳ್ತಾರೆ, ಪ್ರಯತ್ನ ಮಾಡ್ತೀವಿ. ಅವ್ನು ಎದುರಿಸಿರ್ತಾನೆ, ನೋಡಿ ಇವಾಗ ನಿಮ್ಮ ಹಸ್ಬೆಂಡ್ ಜೊತೆ ಇರೋರು ಯಾಕಾದ್ರೂ ಏನಾದ್ರು ಆಗುತ್ತೆ ಅವಾಗ ನೀವು ಹೇಳ್ಕೊಡೋದಿಲ್ಲ. ಸೊ ಅದು ನಿಜ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಇದು ಕಂಪ್ಲೀಟ್ ಆಗಿ ಜೀವನ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಮಾಟ ಮಂತ್ರ ಮಾಡಿಸ್ತೀನಿ ಅಂತೇಳಿ ಹೆದರಿಸಿ ಬೆದರಿಸಿ ಪೂಜೆ ಮಾಡಿಸ್ತೀನಿ ಅಂತೇಳಿ ಎಲ್ಲ ಹೇಳಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವ ಆರೋಪ ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ. ಯಾರು ಈ ಮೋಹನ್ ಕುಮಾರ್? ಈ ಮಹಿಳೆಗೆ ಹೇಗೆ ಪರಿಚಯ ಆಗಿದ್ದ? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಈ ಮಹಿಳೆ? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹದ್ದು. ಮಹಿಳೆಗೆ ಬ್ಯೂಟಿಷಿಯನ್ ಅಥವಾ ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಸೆಂಟರ್ ರಾಜಾಜಿನಗರದಲ್ಲಿ ಒಂದು ಇರುತ್ತೆ. ಈ ಒಂದು ಟ್ರೈನಿಂಗ್ ಸೆಂಟರ್ಗೆ ತನ್ನ ಸಹೋದರಿಯನ್ನ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 2025 ಜನವರಿ 30ನೇ ತಾರೀಕು ಈತ ಅಂದರೆ ಈಕೆ ಕಚೇರಿಗೆ ಬರ್ತಾನೆ. ಕಚೇರಿಗೆ ಬಂದು ಅದಾದ ನಂತರ ಕಚೇರಿಯಲ್ಲಿ ತನ್ನ ಸಹೋದರಿಗೆ ಒಂದು ಅಡ್ಮಿಷನ್ ಬೇಕಾಗಿದೆ ಈ ಬ್ಯೂಟಿಷಿಯನ್ ಸಂಬಂಧಪಟ್ಟಂತೆ ಅಂತ ಹೇಳಿ ಆ ಒಂದು ಅಡ್ಮಿಷನ್ ಅನ್ನು ಮಾಡಿಸುವ ಒಂದು ನೆಪವನ್ನು ಇಟ್ಕೊಂಡು ಅಲ್ಲಿ ಹೋಗ್ತಾನೆ. ಅದಾದ ನಂತರ ಆಕೆಗೆ ಸಂಪರ್ಕ ಮಾಡಿ ನಿಮ್ಮ ಹಣಕಾಸು ವೃದ್ಧಿಗೋಸ್ಕರ ಒಂದು ಪೂಜೆಯನ್ನು ಮಾಡಿಸ್ಬೇಕು, ಆ ಪೂಜೆಯನ್ನು ಮಾಡಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಂಬಿಸಿ ಅದಾದ ನಂತರ ಆಕೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ರೆಸಾರ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಇದ್ಕೊಂಡು ಅದಾದ ನಂತರ ಅಲ್ಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಿಕ್ಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಆಕೆ ನಿರಾಕರಿಸ್ತಾಳೆ. ಆದರೆ ಆ ಸಂದರ್ಭದಲ್ಲಿ ಕೂಡ ಏನು ಮಾಡದೆ ವಾಪಸ್ ಕರ್ಕೊಂಡ್ಬಂದ್ಬಿಡ್ತಾನೆ. ಅದಾದ ನಂತರ 3 ತಿಂಗಳು ಪದೇ ಪದೇ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆಗೆ ನಂಬಿಸ್ತಾ ಇರ್ತಾನೆ. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಬೇಕು, ಆ ಪೂಜೆ ಮಾಡಿದ್ರೆ ನಿನಗೆ ಹಣಕಾಸು ವೃದ್ಧಿ ಆಗುತ್ತೆ ಮತ್ತು ನಿನ್ನ ಜೀವನ ಸುಗಮವಾಗಿರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಬಿಸ್ತಾನೆ. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಅದಾದ ನಂತರ ವಾಪಸ್ ಬರುವಂಥ ಸಂದರ್ಭದಲ್ಲಿ ಕಾರಿನಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುತ್ತಾನೆ ಈತ ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಅದಾದ ನಂತರ ಪದೇ ಪದೇ ಆಗಾಗ ಮನೆಗೆ ಬಂದು ಮತ್ತೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇರ್ತಾನೆ. ಏನು ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಅಥವಾ ನಾನು ಹೇಳ್ದಂಗೆ ಕೇಳದೆ ಇದ್ರೆ ನಿನ್ನ ಮಗ ಮತ್ತೆ ನಿನ್ನ ಗಂಡ ಇಬ್ಬರೂ ಕೂಡ ರಕ್ತಕಾರಿ ಸಾಯ್ಬೇಕು, ಆ ರೀತಿಯಾದಂಥ ವಾಮಾಚಾರವನ್ನು ನಾನು ಮಾಡ್ತೇನೆ, ಇದರಿಂದ ಇಡೀ ನಿನ್ನ ಕುಟುಂಬ ನಾಶ ಆಗಿ ಹೋಗುತ್ತೆ ಅನ್ನುವಂತಹ ಭಯವನ್ನ ಇಡ್ಸಿರ್ತಾನೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಯಾವಾಗ ಅತಿರೇಕಕ್ಕೆ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆಕೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.